ಹಾಯ್ ಹಲೋ, ನಾನು ನಿಮ್ಮ ಬಡಕಿಲಾ ಪ್ರದೀಪ್ ಬಂದಿದ್ದೀನಿ. ಇದು ರೈಟ್ ಕ್ಲಿಕ್ ಮಾಡೋಕ್ಕೆ ರೈಟ್ ಟೈಮ್. ಲೈಫಲ್ಲಿ ಪ್ರತಿದಿನ ಏನಾದರೂ ಹೊಸದು ಅಂತ ಬಂದರೆ ಅದು ಯಾವಾಗಲೂ ಒಂಥರ ಖುಷಿ ಅಲ್ಲದೆ ಇದ್ರೂ ಕನಿಷ್ಠ ಪಕ್ಷ ಒಂದು ಥ್ರಿಲ್ ಆದರೂ ಕೊಡುತ್ತಲ್ವ. ಈ ಹೊಸದರ ಗೀಳೆ ಹೀಗೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಪ್ರತಿದಿನ ಅಲ್ಲದೆ ಇದ್ರೂ ಪರವಾಗಿಲ್ಲ, ವಾರಕ್ಕೊಮ್ಮೆ ಆದರೂ ನಿಮ್ಗೆ ಏನಾದರೂ ಹೊಸದು ಕೊಡೋಣ ಅಂತ ಪ್ರಯತ್ನ ಮಾಡ್ತಿದ್ದೀವಿ. ಈ ವಾರ ಕೂಡ ಟೆಕ್ ಲೋಕದ ಹೊಸ ಸುದ್ದಿಗಳನ್ನು ಕೊಡೋ ಇನ್ನೊಂದು ಪ್ರಯತ್ನ ನಮ್ಮದು. ಸರಿ, ಈ ವಾರ ಏನೇನಿದೆ ನಮ್ಮ ರೈಟ್ ಕ್ಲಿಕ್ನಲ್ಲಿ ಅಂತ ನೋಡೋ ಸಮಯ ಬಂದಿದೆ. ಇವತ್ತಿನ ಎಪಿಸೋಡ್ ಶುರು ಮಾಡೋಣ. ಸರಿ, ಹಾಗಿದ್ರೆ ಬನ್ನಿ, ವೆಲ್ಕಮ್ ಟು ರೈಟ್ ಕ್ಲಿಕ್. ಮೊದಲಿಗೆ ಹೆಡ್ಲೈನ್. ಇದು ಥರ್ಡ್ ಜನರೇಷನ್ ಗ್ಯಾಲಕ್ಸಿ 3G ಅಂದ್ರೆ ಗ್ಯಾಲಕ್ಸಿ 3. ಒಂದು ಕ್ಲಿಯರ್ ಪಿಕ್ಚರ್ ಕೊಡ್ತೀರಾ? ಇದು 4-ವೀಲರ್ ಕಾರ್ 1. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಅಪ್ಡೇಟ್ ಆಗಬೇಕು. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಮಾರುಕಟ್ಟೆಯಲ್ಲಿ ಸೂಪರ್ ಹಿಟ್ ಆದ ಪ್ರಾಡಕ್ಟ್. ಅದಾದ್ಮೇಲೆ ಬಂದ S2 ಅಂತೂ ಮೆಗಾ ಹಿಟ್ ಆಯಿತು. ಅದೇ ಹುಮ್ಮಸ್ನಲ್ಲಿ ಈಗ ಸ್ಯಾಮ್ಸಂಗ್ S1, S2, S3 ಅಂತ ಲೆಕ್ಕ ಆಗ್ತಾ ಇದೆ. ಇದನ್ನು ನೋಡಿದ ಗ್ರಾಹಕರು ಕೂಡ ಓ ಮೈ ಗಾಡ್ಜಿಲ್ಲಾ, ವಾಟ್ ಅ ಕ್ಯಾಲ್ಕುಲೇಷನ್ ಅಂತ ಇದ್ದಾರೆ. ಹೌದು, ಸ್ಮಾರ್ಟ್ ಫೋನ್ ಮಾರುಕಟ್ಟೆಯಲ್ಲಿ ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ S3 ಅಧಿಕೃತವಾಗಿ ಸುದ್ದಿ ಮಾಡ್ತಾ ಇದೆ. ಇದೇ ತಿಂಗಳ ಕೊನೆ ಹೊತ್ತಿಗೆ ನಿಮ್ಮ ಹತ್ತಿರದ ಮೊಬೈಲ್ ಅಂಗಡಿಗಳಲ್ಲಿ S3 ಖರೀದಿಗೆ ಲಭ್ಯ ಆಗಲಿದೆ. ಗ್ಯಾಲಕ್ಸಿ S2 ಬಳಸಿ ಅಚ್ಚರಿ ಪಟ್ಟವರೆಲ್ಲರಿಗೂ ಇದು ಇನ್ನೊಂದು ಸಿಹಿ ಸುದ್ದಿ. ಅಂದಹಾಗೆ ಈ ಹೊಸ ಗ್ಯಾಲಕ್ಸಿಯಲ್ಲಿ ಏನೇನಿದೆ ಅನ್ನೋ ನಿಮ್ಮ ಕುತೂಹಲವನ್ನು ತಣಿಸೋ ಜವಾಬ್ದಾರಿ ಎಂದಿನಂತೆ ನಮ್ಮದು. ಈ ಮೊಬೈಲ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೋಡೋಣ ಈ ವಾರದ ನ್ಯೂಸ್ ಸೆಕ್ಷನ್ ಅಲ್ಲಿ. ಸ್ಮಾರ್ಟ್ ಫೋನ್ ಮಾರ್ಕೆಟ್ನಲ್ಲಿ ಈಗ ಇದರದ್ದೇ ಮಾತು. ಸ್ಯಾಮ್ಸಂಗ್ನ ಯಶಸ್ವಿ ಗ್ಯಾಲಕ್ಸಿ ಸರಣಿಯ ಹೊಸ ಹೈ ಎಂಡ್ S3 ಫೋನ್ನದ್ದು. S2 ಮತ್ತು ನೋಟ್ಗಳ ಮೂಲಕ ಸಂಚಲನ ಉಂಟು ಮಾಡಿದ್ದ ಸ್ಯಾಮ್ಸಂಗ್ ಈಗ S3 ಫೋನ್ ಅನ್ನು ಹೊರತಂದಿದೆ. S2ಗಿಂತ ಹೆಚ್ಚಿನದು ಈ S3 ನಲ್ಲಿ ಏನಿದೆ ಅನ್ನೋ ಕುತೂಹಲ ಎಲ್ರಿಗೂ ಇದ್ದದೆ. ಈ ಹೊಸ ಗ್ಯಾಲಕ್ಸಿ ಫೋನ್ನಲ್ಲಿ ಮೊದಲನೇ ವಿಶೇಷ ಅಂದ್ರೆ ಇದು ಆಂಡ್ರಾಯ್ಡ್ 4.0.3 ಅಂದ್ರೆ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಆಪರೇಟಿಂಗ್ ಸಿಸ್ಟಮ್ ಹೊಂದಿದೆ. ಇದರ ಜೊತೆಗೆ S2 ನಲ್ಲಿದ್ದ 4.3 ಇಂಚಿನ ಪರದೆಗೆ ಬದಲಾಗಿ 4.8 ಇಂಚಿನ HD AMOLED ಪರದೆ ಬಂದಿದೆ. ಅದರ ಜೊತೆಗೆ 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾ, ಫುಲ್ HD ವಿಡಿಯೋ, ವೈಫೈ ಎಲ್ಲವೂ ಈ ಮೊಬೈಲ್ನಲ್ಲಿದೆ. ಅದ್ಭುತ ಅಲ್ವಾ? ಈ ಮೊಬೈಲ್ನ ಇನ್ನೊಂದು ವಿಶೇಷ ಅಂದ್ರೆ ಇದರ ಕ್ವಾಡ್ ಕೋರ್ ಪ್ರೊಸೆಸರ್. 1.4 GHz ನ ಕ್ವಾಡ್ ಕೋರ್ ಪ್ರೊಸೆಸರ್ ಹೊಂದಿರೋದ್ರಿಂದ ಇದು ಮಾರ್ಕೆಟ್ನಲ್ಲಿ ಹೊಸ ಅಟ್ರಾಕ್ಷನ್ ಆಗೋ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ HTC One Xಗೆ ಇದು ಸ್ಪರ್ಧೆಯನ್ನು ನೀಡುತ್ತೆ. ಸದ್ಯಕ್ಕೆ ಬಿಳಿ ಮತ್ತು ಕಡು ನೀಲಿ ಬಣ್ಣಗಳಲ್ಲಿ ಈ ತಿಂಗಳ ಕೊನೆ ಹೊತ್ತಿಗೆ ಮಾರ್ಕೆಟ್ನಲ್ಲಿ ಲಭ್ಯವಾಗಬಹುದಾದ ಈ ಗ್ಯಾಲಕ್ಸಿ S3 ಮೊಬೈಲ್ನ ನಿಜವಾದ ಬಣ್ಣ ತಿಳಿಯೋದಕ್ಕೆ ಇನ್ನೂ ಹೆಚ್ಚು ದಿನ ಕಾಯಬೇಕಿಲ್ಲ. ಒಂದು, 2, 3 ಆಮೇಲೆ ಇನ್ನೇನು ಅಂತ ಇರೋ ಸ್ಯಾಮ್ಸಂಗ್ನ ಈ ಗ್ಯಾಲಕ್ಸಿ ಫೋನ್ನ ಫೀಚರ್ಗಳನ್ನಂತೂ ನೋಡಿದ್ವಿ. ಇನ್ನು ಈ ಮೊಬೈಲ್ ಮಾರುಕಟ್ಟೆಗೆ ಬಂದ ಮೇಲೆ ಅದನ್ನು ಉಪಯೋಗಿಸಿ ನೋಡೋಕೆ ಎಲ್ಲರಿಗೂ ಆತರ ಇದ್ದೇ ಇದೆ. ಅಲ್ಲಿವರೆಗೂ ಕಾಯೋಣ. ಸದ್ಯಕ್ಕೆ ಈ ವಾರದ ಅಪ್ಲಿಕೇಶನ್ ವಿಭಾಗದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮೈ ಕಂಪ್ಯೂಟರ್. ಇದು ನಿಮ್ಮ ಮೊಬೈಲ್ ಫೋನ್ಗಳಲ್ಲಿರೋ ಫೈಲ್ಗಳನ್ನು ಆರ್ಗನೈಸ್ ಮಾಡೋ ಅಪ್ಲಿಕೇಶನ್. ಹೇಗಿದೆ ಆ ಆ್ಯಪ್ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಇವತ್ತಿನ ಆ್ಯಪ್ ಸೆಕ್ಷನ್ ಅಲ್ಲಿ.
ಮೈ ಕಂಪ್ಯೂಟರ್ ಇದೊಂದು ಫೈಲ್ ಆರ್ಗನೈಸರ್ ಅಪ್ಲಿಕೇಶನ್. ಆದ್ರೆ ಇದರ ವಿಶೇಷ ಏನಪ್ಪಾ ಅಂದ್ರೆ ಇದರ ಹೊಸ ಅನುಭವ ಕೊಡುವ ಲುಕ್. ಇದರ ಹೆಸರು ಮೈ ಕಂಪ್ಯೂಟರ್. ಪ್ರತಿದಿನ ಕಂಪ್ಯೂಟರ್ ಉಪಯೋಗಿಸಿ ಅಭ್ಯಾಸವಾಗಿರೋ ನಮಗೆ ವಿಂಡೋಸ್ನ ವಿಂಡೋಗಳು ತೀರಾ ಪರಿಚಿತ ಮತ್ತು ನಾವು ಅದಕ್ಕೆ ಅಡಿಕ್ಟ್ ಕೂಡ ಆಗ್ಬಿಟ್ಟಿದ್ದೀವಿ. ಹಾಗಾಗಿ ನಮ್ಮ ಮೊಬೈಲ್ನಲ್ಲೂ ಕೂಡ ಅಂಥದ್ದೇ ಇಂಟರ್ಫೇಸ್ ಇದ್ರೆ ಕಣ್ಣಿಗೆ ಒಂಥರ ತಂಪು ಅನ್ನೋದನ್ನ ಗಮನಿಸಿ ಈ ಅಪ್ಲಿಕೇಶನ್ ಅನ್ನ ತಯಾರಿಸಲಾಗಿದೆ. ಎಸ್, ಈ ಅಪ್ಲಿಕೇಶನ್ ತನ್ನ ಹೆಸರಿಗೆ ತಕ್ಕಂತೆ ಕಂಪ್ಯೂಟರ್ ವಿಂಡೋಗಳನ್ನು ನೆನಪಿಸುವಂತಹ ವಿನ್ಯಾಸವನ್ನು ಹೊಂದಿದೆ ಮತ್ತೆ ಅದೇ ರೀತಿಯ ಫೀಚರ್ಗಳನ್ನು ಹೊಂದಿದೆ ಎಂಬುದೇ ವಿಶೇಷ. ಒಮ್ಮೆ ಇದನ್ನ ಓಪನ್ ಮಾಡಿದ ತಕ್ಷಣನೇ ಥೇಟ್ ನಿಮ್ಮ ಕಂಪ್ಯೂಟರ್ನಂತೆ ನಿಮ್ಮ ಮೊಬೈಲ್ನಲ್ಲಿರೋ ವಿವಿಧ ಡ್ರೈವ್ಗಳು, ಫೈಲ್ಗಳು, ಮೆಮೊರಿ ಎಲ್ಲವನ್ನು ತೋರಿಸುತ್ತೆ ಮತ್ತು ಈ ಅಪ್ಲಿಕೇಶನ್ ಇಂದ ಸುಲಭವಾಗಿ ನಿಮ್ಮ ಮೊಬೈಲ್ನ ಫೈಲ್ಗಳನ್ನು ಹುಡುಕಬಹುದು. ಈ ವಾರದ ಟಾಪ್ 10 ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್. ಪೇಯ್ಡ್ ಅಪ್ಲಿಕೇಶನ್ಸ್: ಡ್ರಾ ಸಮಥಿಂಗ್, ವೇರ್ ಈಸ್ ಮೈ ವಾಟರ್, ಆಂಗ್ರಿ ಬರ್ಡ್ಸ್ ಸ್ಪೇಸ್ ಪ್ರೀಮಿಯಂ, ಕಟ್ ದ ರೋಪ್, ಸ್ವಿಫ್ಟ್ ಕೀ ಎಕ್ಸ್ ಕೀಬೋರ್ಡ್. ಇನ್ನು ಫ್ರೀಯಾಗಿ ಸಿಗುವಂತ ಅಪ್ಲಿಕೇಶನ್ಸ್: ಸ್ಟ್ರೀಟ್ ವ್ಯೂ ಆನ್ ಗೂಗಲ್, ಫೇಸ್ಬುಕ್ ಫಾರ್ ಆಂಡ್ರಾಯ್ಡ್, ವಾಯ್ಸ್ ಸರ್ಚ್, ಜಿಮೇಲ್, ವಾಟ್ಸ್ಆಪ್ ಮೆಸೆಂಜರ್. ಈ ಅಪ್ಲಿಕೇಶನ್ ಒಂಥರ ಚೆನ್ನಾಗಿದೆ ಅನ್ಸುತ್ತೆ. ಇನ್ಮೇಲೆ ನಿಮ್ಮ ಸ್ಮಾರ್ಟ್ ಫೋನ್ ನಿಮ್ಮ ಕಂಪ್ಯೂಟರ್ ತರಾನೇ ಕಾಣಕ್ಕೆ ಶುರು ಮಾಡತ್ತಲ್ವಾ. ಇನ್ಮೇಲೆ ನೀವು ಮೈ ಮೊಬೈಲ್ ಇಸ್ ಮೈ ಕಂಪ್ಯೂಟರ್ ಅಂತ ಹೇಳ್ಕೊಳ್ಳೋದಕ್ಕೆ ಅಡ್ಡಿನೇ ಇಲ್ಲ. ಸರಿ, ನಾನೀಗ ಈ ಮೊಬೈಲ್ ಮತ್ತೆ ಈ ಕಂಪ್ಯೂಟರ್ ಎಲ್ಲದ್ರಿಂದ ನಾನು ಜಸ್ಟ್ ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ನೀವು ನೋಡ್ತಾ ಇರಿ ರೈಟ್ ಕ್ಲಿಕ್. ರೈಟ್ ಕ್ಲಿಕ್ ನಲ್ಲಿ ವಾಟ್ ನೆಕ್ಸ್ಟ್, ಸೈಟ್ ಸೀಯಿಂಗ್ ನಲ್ಲಿ ಇದು ನಿಜವಾದ ಚಿತ್ರಸಂತೆ, ಸ್ಪೂನ್ ಫೀಡ್ ನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್,